Hi friends, a complete English grammar. The previous ವಿಡಿಯೋದಲ್ಲಿ ನಾವು ಗ್ರಾಮರ್, ಲೆಟರ್ಸ್, ವರ್ಡ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಸೆಂಟೆನ್ಸ್ ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ. ಎಸ್. What is sentence? Very simple. A collection of words which gives complete meaning is called sentence. A group of words which gives complete meaning called sentence. Sentence ಗೆ ಒಂದು ರೂಲ್ ಇದೆ. The basic rule ಬಂದ್ಬಿಟ್ಟು subject, verb and object. Okay. So ಇವನ್ ಕನ್ನಡ ಆಗಿರ್ಬೋದು, ಇಂಗ್ಲಿಷ್, ಹಿಂದಿ ಯಾವುದೇ ಭಾಷೆ ತಗೊಂಡಾಗ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋಕೆ ಒಂದು ಬೇಸಿಕ್ ರೂಲ್ ಇರುತ್ತೆ. ಸಬ್ಜೆಕ್ಟ್, ಆಮೇಲೆ ವರ್ಬ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಇದು ಇಂಗ್ಲಿಷ್ ನಲ್ಲಿ. ಇದೇ ನೀವು ಕನ್ನಡದಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡ್ಬೇಕಂದ್ರೆ ಹಾಗಿರೋದಿಲ್ಲ. ಫಸ್ಟ್ ಸಬ್ಜೆಕ್ಟ್ ಕರ್ತು, ಆಮೇಲೆ ಆಬ್ಜೆಕ್ಟ್ ಕರ್ಮ, ಆಮೇಲೆ ವರ್ಬ್, ಆಮೇಲೆ ಕ್ರಿಯಾಪದ, ಆ ರೀತಿ ಬರುತ್ತೆ. ಬಟ್ ಇಂಗ್ಲಿಷ್ ನಲ್ಲಿ ಹಂಗಿಲ್ಲ. ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್, ಐ ಈಟ್ ಅನ್ ಆಪಲ್. ಇದು ಇಂಗ್ಲಿಷ್ ನಲ್ಲಿ ಐ ಸಬ್ಜೆಕ್ಟ್, ಈಟ್ ವರ್ಬ್ ಅಂಡ್ ಆಪಲ್ ಆಬ್ಜೆಕ್ಟ್. ಇದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಾನು ಸೇಬು ಹಣ್ಣನ್ನು ತಿನ್ನುತ್ತೇನೆ. ನಾನು ಸಬ್ಜೆಕ್ಟ್, ಸೇಬು ಹಣ್ಣನ್ನು ಆಬ್ಜೆಕ್ಟ್, ತಿನ್ನುತ್ತೇನೆ ಇಟ್ ಈಸ್ ವರ್ಬ್. ಈ ರೀತಿ ಈ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಈಗ ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಹಿ ರೈಟ್ಸ್ ಅ ಲೆಟರ್. He is a subject, writes a verb, a letter is an object. Sanvi goes to market. Sanvi is subject, goes verb to market is object. So ಇದರಲ್ಲಿ ಹಲವಾರು ರೂಲ್ಸ್ ಇದೆ. ಸೊ ಸೆಂಟೆನ್ಸ್ ಅಲ್ಲಿ ಈಚ್ ಅಂಡ್ ಎವ್ರಿ ರೂಲ್ ಏನಿದೆ, ಸೆಂಟೆನ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ, ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಈ ವಿಡಿಯೋ ಸೀರೀಸ್ ಅಲ್ಲಿ ಇರುತ್ತೆ. ಮೀನ್ಸ್ ಈ ವಿಡಿಯೋದಲ್ಲ, ಈ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಡೋಂಟ್ ಮಿಸ್. ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋನ ಲೈಕ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸೆಂಟೆನ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ ಅದ್ರ ಬಗ್ಗೆ ಬೇಸಿಕ್ ಐಡಿಯಾ ಕೊಡ್ತೀನಿ ನೋಡಿ. ವಾಟ್ ಇಸ್ ಸೆಂಟೆನ್ಸ್? ಫಸ್ಟ್, when we write or speak, we can use many different types of sentences to express what you want to say. ನಾವು ಏನು ಹೇಳ್ಬೇಕಂತೀವಿ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಬೇರೆ ಬೇರೆ ತರ ಸೆಂಟೆನ್ಸಸ್ ನಾವು ಯೂಸ್ ಮಾಡ್ತಾ ಇರ್ತೀವಿ. A sentence is the largest unit of any language. ಒಂದು ಯಾವುದೇ ಒಂದು ಭಾಷೆದು ಬಿಗ್ಗೆಸ್ಟ್ ಯೂನಿಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಸೆಂಟೆನ್ಸ್ ಅಂತ ಹೇಳ್ಬೋದು. ಅಂಡ್ ಇನ್ ಇಂಗ್ಲಿಷ್ ಇಟ್ ಬಿಗಿನ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್, ಎಂಡ್ಸ್ ವಿತ್ ಅ ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಆರ್ ಎಕ್ಸ್ಕ್ಲಮೇಟರಿ ಮಾರ್ಕ್. ನೋಡಿ, ಯಾವುದೇ ಒಂದು ಸೆಂಟೆನ್ಸ್ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಆ ಸೆಂಟೆನ್ಸ್ ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಅಂಡ್ ಎಕ್ಸ್ಕ್ಲಮೇಷನ್ ಮಾರ್ಕ್ ಮುಖಾಂತರ ಎಂಡ್ ಮಾಡ್ತೀವಿ. A sentence is generally defined as a word or a group of words that expresses a thorough idea by giving a statement, order, asking a question or exclaiming. So ಈ ಫಾರ್ಮ್ಸ್ ಅಲ್ಲಿ ನಾವು ಸೆಂಟೆನ್ಸ್ ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಯೂಶುವಲಿ ಸೆಂಟೆನ್ಸ್ ಟೈಪ್ ಮಾಡ್ತೀವಿ. ಯೂಶಲಿ ಸೆಂಟೆನ್ಸ್ ಬಗ್ಗೆ ಕೇಳಿದಾಗ ಟೈಪ್ಸ್ ಆಫ್ ಸೆಂಟೆನ್ಸ್ ಕ್ಲಾಸಿಫೈಡ್ ಬೈ ದೇರ್ ಪರ್ಪಸ್ ಅಂತಂದ್ರೆ ಡಿಕ್ಲೇಟಿವ್ ಸೆಂಟೆನ್ಸ್ ಆರ್ ಅಸರ್ಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಕ್ವಶನ್ ಟೈಪ್ ಸೆಂಟೆನ್ಸ್ ಅನ್ಬೋದು, ಇಂಪರೇಟಿವ್ ಸೆಂಟೆನ್ಸ್, ಕಮಾಂಡ್ ಓರಿಯೆಂಟೆಡ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ಎಕ್ಸ್ಕ್ಲಮೇಷನ್ ಸೆಂಟೆನ್ಸಸ್ ಅನ್ಬೋದು. ಅದರಲ್ಲಿ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ ಅಂಡ್ ಇಂಟ್ರಾಗೇಟಿವ್ ಪಾಸಿಟಿವ್ ಮತ್ತೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಬರುತ್ತೆ. ಇದೆಲ್ಲ ಸೆಂಟೆನ್ಸಸ್ ಬಗ್ಗೆ ಥರೋ ಸೆಷನ್ಸ್ ವಿಡಿಯೋ ಸೀರೀಸ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಸೀರೀಸ್ ಅಲ್ಲಿ ಚೆಕ್ ಮಾಡೋಣ. ಹಾಗೆ ಟೈಪ್ಸ್ ಆಫ್ ಸೆಂಟೆನ್ಸ್ ಕ್ಲಾಸಿಫೈಡ್ ಬೈ ದೇರ್ ಸ್ಟ್ರಕ್ಚರ್ ಅಂತ ಕೇಳಿದಾಗ ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ ಬರುತ್ತೆ. ಅದನ್ನ ಬಿಟ್ಟು ಸಿಂಪಲ್ ಸೆಂಟೆನ್ಸಸ್ ನೋ ಆಕ್ಷನ್, ಟೆನ್ಸ್ ಮೇಲೆ ಸೆಂಟೆನ್ಸ್ ಇರುತ್ತೆ, ಮಾಡೆಲ್ ಬೇಸ್ ಮೇಲೆ ಸೆಂಟೆನ್ಸ್ ಇರುತ್ತೆ, ಇಂಪರೇಟಿವ್ ಸೆಂಟೆನ್ಸಸ್ ಇರುತ್ತೆ, ಕಾಸಿಟಿವ್ ಸೆಂಟೆನ್ಸ್ ಬರುತ್ತೆ, ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಸ್ ಬರುತ್ತೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸಸ್ ಬರುತ್ತೆ. ಇದರ ಬಗ್ಗೆ ಥರೋ ವಿಡಿಯೋಸ್ ವಿಲ್ ಇದೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೋಣ. ಸೊ ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್? ವಾಚಕಗಳು ಅಂತ ಹೇಳ್ತೀವಿ ನಾವು. ದ ಟೋಕನ್ ಆಫ್ ಅ ಸೆಂಟೆನ್ಸ್ ಇಸ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್. ನೋಡಿ, ಯಾವುದೋ ಒಂದು ಸೆಂಟೆನ್ಸ್ ನ ತಗೊಂಡಾಗ ಅದ್ರದ್ದು ಸ್ಮಾಲೆಸ್ಟ್ ಯೂನಿಟ್ ಟೋಕನ್ ಗೆ ನಾವು ಏನ್ ಬೇಕು, ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿಬೇಕು. ನೋಡಿ, ಡಿಫ್ರೆಂಟ್ ವರ್ಡ್ಸ್ ಯೂಸ್ ಇನ್ ಅ ಸೆಂಟೆನ್ಸ್ ಹ್ಯಾವ್ ಡಿಫ್ರೆಂಟ್ ಫಂಕ್ಷನ್. ಸೆಂಟೆನ್ಸ್ ಅಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಯೂಸ್ ಮಾಡ್ತೀವಿ ಅಂಡ್ ಒಂದೊಂದು ಶಬ್ದ 100% ಎದಕ್ಕೆ ಸಂಬಂಧಪಡುತ್ತಪ್ಪ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಡುತ್ತೆ. ಅಕಾರ್ಡಿಂಗ್ ಟು ದೀಸ್ ಫಂಕ್ಷನ್ಸ್ ವರ್ಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 8 ಕ್ಯಾಟಗರೀಸ್. ವರ್ಡ್ ನ 8 ಕ್ಯಾಟಗರೀಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ನಾವು ಒಂದು ಸೆಂಟೆನ್ಸ್ ಬರೆದಿನ ಇಲ್ಲಿ, ಹಾಯ್, I am Sharan. I live in Vijaypur. I visited Gol Gumbaz twice this year. It is famous in Karnataka. My friend and I visited Gol Gumbaz and he said, wow, it is beautiful. ಈ ನೀವು ಪ್ಯಾರಾಗ್ರಾಫ್ ರೀಡ್ ಮಾಡಿದಾಗ ಇದರಲ್ಲಿ ಎಷ್ಟೋ ಡಿಫ್ರೆಂಟ್ ವರ್ಡ್ಸ್ ಗಳು ಒಳಗೊಂಡಿರುತ್ತೆ ಅಂಡ್ ಈಚ್ ಅಂಡ್ ಎವ್ರಿ ವರ್ಡ್, ಒಂದೊಂದು ಶಬ್ದ ಕೂಡ ಒಂದೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಸಂಬಂಧಪಡುತ್ತೆ. ಅವು ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ? 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಈಗ ನಾನು ಎಕ್ಸಾಂಪಲ್ ತಗೊಳ್ತಾ ಹೇಳ್ತಾ ಹೋದ್ರೆ, ಈಗ ಹಾಯ್ ಇಂಟರ್ಜೆಕ್ಷನ್ ಅಲ್ಲಿ ಬರುತ್ತೆ, ಐ ಪ್ರನೌನ್ ಇದೆ, ಆಮ್
ವರ್ಬ್ ಇದೆ, ಶರಣ್ ನೌನ್, ಐ ಅಗೇನ್ ಪ್ರೊನೌನ್, ಲಿವ್ ವರ್ಬಲ್ ಬರುತ್ತೆ, ಇನ್ ಪ್ರಿಪೊಸಿಷನ್ ಇದೆ, ವಿಜಯಪುರ್ ನೌನ್ ಇದೆ, ಐ ಪ್ರೊನೌನ್ ಇದೆ, ವಿಸಿಟೆಡ್ ವರ್ಬ್, ಗೋಲ್ ಗುಮಸ್ ಇಸ್ ದ ನೌನ್, ಟಾಯ್ಸ್ ಆಡ್ವರ್ಬ್ ಇದೆ, ದಿಸ್ ಇಯರ್ ದಿಸ್ ಅನ್ನೋದು ಇಲ್ಲಿ ಪೊಸೆಸಿವ್ ಅಡ್ಜೆಕ್ಟಿವ್ ಇದೆ, ಇಯರ್ ಅಂಡ್ ನೌನ್ ಇದೆ, ಇಟ್ ಅನ್ನೋದು ಪ್ರೊನೌನ್ ಅಂಡ್ ಈಸ್ ವರ್ಬ್, ಫೇಮಸ್ ಅನ್ನೋದು ಅಡ್ಜೆಕ್ಟಿವ್, ಇನ್ ಅನ್ನೋದು ದಟ್ ಇಸ್ ಪ್ರಿಪೊಸಿಷನ್, ಕರ್ನಾಟಕ ಅನ್ನೋದು ನೌನ್ ಆಗುತ್ತೆ, ಮೈ ಅಗೇನ್ ಪೊಸೆಸಿವ್ ಅಡ್ಜೆಕ್ಟಿವ್ ಅಂಡ್ ಫ್ರೆಂಡ್ ಇದು ನೌನ್ ಆಗುತ್ತೆ ಅಂಡ್ ಕಂಜಕ್ಷನ್ ಆಗುತ್ತೆ, ಐ ನೌನ್, ವಿಸಿಟೆಡ್ ವರ್ಬ್ ಅಂಡ್ ಗೋಲ್ ಗುಮಸ್ ಅಗೇನ್ ನೌನ್ ಆಗುತ್ತೆ ಅಂಡ್ ಕಂಜಕ್ಷನ್ ಆಗುತ್ತೆ, ಹಿ ಪ್ರೊನೌನ್, ಸೇಡ್ ವರ್ಬ್ ಅಂಡ್ ವಾವ್ ಇಟ್ ಈಸ್ ಇಂಟರ್ಸೆಕ್ಷನ್ ಆಗುತ್ತೆ, ಇಟ್ ಪ್ರೊನೌನ್ ಈಸ್ ವರ್ಬ್, ಬ್ಯೂಟಿಫುಲ್ ಈಸ್ ನೌನ್ ಅದು ಅಡ್ಜೆಕ್ಟಿವ್ ಆಗುತ್ತೆ. ನೋಡಿ ಸೆಂಟೆನ್ಸ್ ಎಷ್ಟೆಲ್ಲ ಇಂಗ್ಲಿಷ್ ನಲ್ಲಿ ಸೆಂಟೆನ್ಸ್ ನೋಡ್ತೀರಾ ಅಂಡ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ನ ನೀವು ಡಿವೈಡ್ ಮಾಡಿದಾಗ ನಿಮಗೆ ಟೋಕನ್ ಸಿಗುತ್ತೆ ಅಂಡ್ ಆ ವರ್ಡ್ ನ ಐಡೆಂಟಿಫೈ ಮಾಡಿ ಟ್ರೈ ಮಾಡಿ ಆ 100% ಆ ವರ್ಡ್ ಏನಿರುತ್ತಪ್ಪ ಅಂದ್ರೆ ಈ ಕೊಟ್ಟಂತ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಒಂದ್ ಇರುತ್ತೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದು ಅಂತ ಕೇಳಿದ್ರೆ ಈಗ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೌನ್, ಪ್ರೊನೌನ್, ವರ್ಬ್, adverb, adjective, preposition, conjunction, interjection. So now ನಾಮಪದ, pronoun ಸರ್ವನಾಮ, verb ಕ್ರಿಯಾಪದ, adverb ಕ್ರಿಯಾ ವಿಶೇಷಣ, adjective ವಿಶೇಷಣ and preposition ಉಪಸರ್ಗ, conjunction ಸಮವಾಚಕ ಕಾವ್ಯ, then interjection ಭಾವಬೋಧ ಕಾವ್ಯ ಅಂತ ಕರಿತೀವಿ. ನೋಡಿ ನೇಮ್ಸ್ಗೆ ನಾವು ಏನಂತೀವಿ ನೌನ್ಸ್ ಅಂತ ಕರಿತೀವಿ, ಐಡೆಂಟಿಫೈಗೋಸ್ಕರ ಯೂಸ್ ಮಾಡ್ತೀವಿ, ಅದರ ಬದಲಿಗೆ ನಾವು ಯೂಸ್ ಮಾಡುವಂತ ಶಬ್ದಗಳಿಗೆ ಪ್ರೊನೌನ್ ಕರಿತೀವಿ, ಆಕ್ಷನ್ ಸ್ಟೇಟ್ ವರ್ಬ್ ನ ಆಕ್ಷನ್ ಸ್ಟೇಟ್ ಪೊಸಿಷನ್ ರಿಪ್ರೆಸೆಂಟ್ ಮಾಡುವಂತ ಶಬ್ದಗಳಿಗೆ ವರ್ಬ್ ಅಂತ ಕರಿತೀವಿ, ಆ ಆಕ್ಷನ್ ಯಾವ ರೀತಿ ಆಗ್ತಾ ಇದೆ ಅದಕ್ಕೆ ರಿಪ್ರೆಸೆಂಟ್ ಡಿಸ್ಕ್ರೈಬ್ ಮಾಡೋಕೆ ಅಡ್ವರ್ಬ್ ಯೂಸ್ ಮಾಡ್ತೀವಿ ಅಂಡ್ ಪರ್ಸನ್ ನೌನ್ ಮತ್ತೆ ಪ್ರೊನೌನ್ ಡಿಸ್ಕ್ರೈಬ್ ಮಾಡುವಂತ ಶಬ್ದಗಳಿಗೆ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ, ಪ್ಲೇಸ್ ಆಫ್ ಆಬ್ಜೆಕ್ಟ್ ನ ಐಡೆಂಟಿಫೈ ಪ್ಲೇಸ್ ಆಫ್ ಆಬ್ಜೆಕ್ಟ್ ನ ತಿಳ್ಕೊಳ್ಳೋಕೆ ಪ್ರಿಪೊಸಿಷನ್ ಯೂಸ್ ಮಾಡ್ತೀವಿ ಅಂಡ್ ಶಬ್ದಗಳು ವಾಕ್ಯಗಳನ್ನ ಕಂಬೈನ್ ಮಾಡೋಕೆ ಕನೆಕ್ಟ್ ಮಾಡೋಕೆ ಕಂಜಕ್ಷನ್ಸ್ ನ ಯೂಸ್ ಮಾಡ್ತೀವಿ, ಶಬ್ದಗಳು ಅದರಲ್ಲಿ ಯಾವುದೇ ರೀತಿ ಅರ್ಥ ಇರೋದಿಲ್ಲ ಸೊ ನಮ್ಮ ಸಡನ್ ಎಮೋಷನ್ಸ್ ಇಂದ ಸಡನ್ ಫೀಲಿಂಗ್ಸ್ ಇಂದ ಬರುವಂತ ಶಬ್ದಗಳಿಗೆ ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಅಂಡ್ ಮುಂದೆ ಬರುವಂತ ವಿಡಿಯೋ ಸೀರೀಸ್ ಅಲ್ಲಿ ಒಂದೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಥರೋವಾಗಿ ಡಿಸ್ಕಸ್ ಮಾಡೋಣ, ಅದಕ್ಕೆ ಸಂಬಂಧಪಡುವಂತ ಈಚ್ ಅಂಡ್ ಎವ್ರಿ ರೂಲ್ ಕೂಡ ಥರೋವಾಗಿ ಡಿಸ್ಕಸ್ ಮಾಡೋಣ. ಮಿಸ್ ಮಾಡದೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು.